ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಆಪ್ತರಾಗಿರುವ ಕೋಡಾ ಮಾಜಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಅವರನ್ನು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಬುಧವಾರ ನೇಮಕ ಮಾಡಲಾಗಿದೆ. ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು, ಅದರಲ್ಲಿ ಓಂಶಕ್ತಿ ಚಲಪತಿ ಅವರನ್ನು ಕೋಲಾರ ಜಿಲ್ಲಾ ಘಟಕಕ್ಕೆ ನೇಮಕ ಮಾಡಲಾಗಿದೆ ಎಂದು ಪಕ್ಷದ ಚುನಾವಣಾ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಹಾಗೂ ಜಿಲ್ಲಾ ಚುನಾವಣಾ ಸಹ ಉಸ್ತುವಾರಿ ಬಿಪಿ ವೆಂಕಟ ಮುನಿಯಪ್ಪ ಘೋಷಣೆ ಮಾಡಿದರು. ಕೋಲಾರ ನಗರದವರಾದ ಓಂಶಕ್ತಿ ಚಲಪತಿ ಮೂಲತಃ ಬಿಜೆಪಿ ಕಾರ್ಯಕರ್ತರಾಗಿ ಹಿಂದುತ್ವ ವಿಷಯದ ಹೋರಾಟಗಳಲ್ಲಿ ಮುಂಚೂಣಿಯ ನಾಯಕರಾಗಿದ್ದು, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದರು. ಇತ್ತೀಚೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ನೇಮಕದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದರು. 2018ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದು, ಅಲ್ಲದೆ ಕೂಡ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನೂತನ ಅಧ್ಯಕ್ಷರಾಗಿ ನೇಮಕವಾದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ, ಜಿಲ್ಲೆಯ ಮಾಜಿ ಸಂಸದರು, ಮಾಜಿ ಶಾಸಕರು, ಪಕ್ಷದ ಹಿರಿಯ ಕಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷನಾಗಿದ್ದು, ಅವರ ಮಾರ್ಗದರ್ಶನದಲ್ಲಿ ಇದನ್ನ ಅಧಿಕಾರ ಅಂತ ಭಾವಿಸದೆ ಜವಾಬ್ದಾರಿ ರೀತಿಯಲ್ಲಿ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸುವ ಕೆಲಸವನ್ನ ಮಾಡುತ್ತೇನೆ. ಮುಂದೆ ಕನಿಷ್ಠ 4 ಶಾಸಕರು ಜಿಲ್ಲೆಯಿಂದ ಆಯ್ಕೆಯಾಗುವಂತೆ ಮಾಡಿ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು ಸರಿಪಡಿಸುವ ಕೆಲಸ ಮಾಡುತ್ತೇನೆ ಅಂತ ಹೇಳಿದರು. ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಒಂದು ದಿಸೆಯಲ್ಲಿ ಇವತ್ತು ಈ ಕೆಲಸ ನಡೀತಾ ಇರೋದು. ಇದು ಸಂಘಟನಾ ಪರ್ವ ವಿಜೇಂದ್ರಣ್ಣ ಮಾಡಿರೋದಲ್ಲ, ಕೇಂದ್ರದಿಂದ ಆಗಿರೋದು, ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ. ಆ ಸಂಘಟನಾ ಪರ್ವ ಅಡಿಯಲ್ಲಿ ಚುನಾವಣೆ, ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆ ಆಗಿರೋದು. ಒಬ್ಬ ವ್ಯಕ್ತಿಯಿಂದ ಚುನಾಯಿತರಾಗಕ್ಕಾಗಲ್ಲ. ನಮ್ಮೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾಯಿತರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಪರ ಇರ್ತೀನಿ. ಈಗ ಸಾಕಷ್ಟು ಗುಂಪುಗಾರಿಕೆಗಳಿದ್ದಾವೆ, ಸಂಘಟನೆ ಕೊರತೆ ಇದೆ, ಮುಖಂಡರ ಕೊರತೆ ಇದೆ. ಇದನ್ನೆಲ್ಲ ಯಾವ ರೀತಿ ನಿಭಾಯಿಸಿದೆ ಅಂತ ಖಂಡಿತವಾಗಿ ಪ್ರತಿ ತಾಲೂಕಲ್ಲೂ ಸಹ 2 ಗುಂಪು 3 ಗುಂಪು ಇರೋದೇ ಕಡಿಮೆ. ಬೆಳವಣಿಗೆ ಎಷ್ಟಿರುವಂಥದ್ದು ನೀವು ಅದರಲ್ಲೂ ಸಹ ಗುಂಪುಗಾರಿಕೆ ಯಾವ ರೀತಿ ನಿಭಾಯಿಸಿ ಮಾಡ್ತೀವಿ ನೋಡಿ. ಅಷ್ಟು ಗುಂಪುಗಾರಿಕೆ ಇದ್ರೆ ಕೂಡ ನಾವು 3 ಕ್ಷೇತ್ರದಲ್ಲಿ 6 ಸತಿ ಗೆದ್ದಿದ್ವಿ. ಮತ್ತೆ MP ಚುನಾವಣೆಯಲ್ಲಿ 2,11,000 ಓಟ್ ಗೆದ್ದಿದ್ವಿ. ಮತ್ತೆ ಈ ಬಾರಿ ಅಲಿಯನ್ಸ್ ಅಲ್ಲಿ ಕೂಡ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿದ್ರಿ. ನಾವು ಚುನಾವಣೆ ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷ ಅಷ್ಟು ಕಟ್ಟುನಿಟ್ಟು ನಿಷ್ಠಾವಂತರು ಬೇರೆ ಎಲ್ಲಿ ಸಿಗಲ್ಲ. ಆ ಕಾರಣಕ್ಕೆ ಪಕ್ಷ ಚುನಾವಣೆ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ತೀವಿ. ಎಲ್ಲರನ್ನೂ ಖಂಡಿತವಾಗಿ ನೀವು ಹೇಳಿದ್ದು ಏನು ಗುಂಪುಗಾರಿಕೆ ಅಂತಿದೆ ಅದನ್ನೆಲ್ಲರೂ ನಾನು ಅವ್ರ ಮನೆ ಮಗನಾಗಿ, ಅವ್ರ ಅಣ್ಣ ತಮ್ಮಂದ್ರಾಗಿ ಅವ್ರ ಮನ ಒಲಿಸಿ ಪಕ್ಷ ಕಟ್ತೀನಿ. ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಗೆ ತಲೆ ಕೊಡಲ್ಲ. ಎಷ್ಟೇ ಗುಂಪುಗಾರಿಕೆ ಇದ್ರೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಎಷ್ಟೇ ಆದರೂ ಅವ್ರ ಕೈ ಕಾಲನ ಹಿಡಿದು ಪಕ್ಷಕ್ಕೆ ಕೆಲಸ ಮಾಡೋಂಗೆ ಎಲ್ಲರೂ ಒಟ್ಟಾಗಿ ಹೋಗಂಗೆ ಕೆಲಸ ಮಾಡ್ತೀನಿ. ಇದು ಭಾರತ ಮಾತೆ ಮೇಲೆ ಆಣೆ. ಅಲ್ಲ, ಈಗ 6 ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕಲ್ಲೂ 2 ಗುಂಪು ನಿಮಗೆ ಗೊತ್ತು.